1 ಕಿಲೋಮೀಟರ್ ಐತಿ ಸರ್. ತಿಂಗಳಿಗೆ 30-40 ಸಾವಿರ ಮಿನಿಮಮ್ ಬರ್ತದೆ ರೀ ಎಲ್ಲ ಖರ್ಚು ಹೋಗಿ. ಈ 2 ಎಕರೆ ಏನೇನು ಹಾಕ್ತೀರಿ ಸರ್ ನೀವು? 160 ರೂಪಾಯಿ ಕೆಜಿ ರೀ ಸರ್. ಸ್ವಲ್ಪ 4 ಎಲೆ ಆಯ್ತಂದ್ರೆ ಹಾಕ್ಬೋದು ಸರ್. ರೋಗ ಮಳೆಗಾಲದಾಗ ಬರ್ತದೆ ಸರ್, ಈಗ ಯಾವಾಗೂ ಬರಲ್ಲ ರೀ. ನಾವು 3 ಪೀಕ್ ತೆಗೆದಿದ್ದಾರೆ ಸರ್. 3 ಪೀಕ್. ಹಾಂ. ಹಲೋ ಸ್ನೇಹಿತರೆ, ಸ್ವಾಗತ ಸವಾಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘವ್ ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ತಾಲೂಕಿನ ಜಮ್ಗಾ ಬಿ ಊರಾಗಿದ್ದೀನಿ. ಆ್ಯಕ್ಚುಲಿ ನಮ್ಮ ಜೊತೆ ಸುನಿಲ್ ಸರ್ ಇದ್ದಾರೆ. ಇವರು ಒಂದು 8 ವರ್ಷದಿಂದ ಖಾಲಿ ಕಾಯಿ ಪಲ್ಯ ಕೃಷಿ ಮಾಡ್ತಾ ಇದ್ದಾರೆ. ಅವ್ರ ಕಡೆ ಮತ್ತೆ ಇರೋದು 2 ಎಕರೆ. ಎಷ್ಟು ಎಕರೆ ಸರ್ ಹೊಲ ರೀ? ಹೊಲ 2 ಎಕರೆ ಐತ್ರಿ. ಇದು 2 ಎಕರೆ ನೀರೋಡಿ. ಈ 2 ಎಕರೆ ಏನೇನು ಹಾಕ್ತೀರಿ ಸರ್ ನೀವು? ಸರ್ ಎಲ್ಲ ಪಾಲಕ್ ರೀ, ರಾಜಗಿರ, ಪುದನ ಹಾಕ್ತಾರೆ ಸರ್. ನೀರಿನ ಬೋರೆಲ್ ಅದ ರೀ, ಬಾವಿ ಅದ ರೀ ಸರ್? ಬಾವಿ ಅದ ರೀ. ಬಾವಿ ಎಷ್ಟು ಎಷ್ಟು ದೂರ ಅದ ಸರ್ ಇಲ್ಲಿಂದ? 1 ಕಿಲೋಮೀಟರ್ ಐತಿ ಸರ್. 1 ಕಿಲೋಮೀಟರ್ ದೂರ ಅದ್ರಿ? ಹಾಂ ಸರ್. ಅಂದ್ರೆ ಅಲ್ಲಿಂದ ಒಳಗಿಂದ ನೀರು ಪೈಪ್ ಎಲ್ಲ ಪೈಪ್ ಲೈನ್ ಮಾಡಿದ್ವಿ ರೀ. ಪೈಪ್ ಲೈನ್ ಮಾಡ್ರಿ ಏನು ಸರ್? ಓಕೆ ಸರ್, ಓಕೆ. ಅಂದ್ರೆ ಸರ್ ಇವು 2 ಎಕರೆನಾಗ ನೀವು ಆದಾಯ ಎಷ್ಟು ಸಿಗುತ್ತೆ ತಿಂಗಳಿಗೆ? ತಿಂಗಳಿಗೆ 30-40 ಸಾವಿರ ಮಿನಿಮಮ್ ಬರ್ತದೆ ರೀ ಎಲ್ಲ ಖರ್ಚು ಹೋಗಿ. ಎಲ್ಲ ಖರ್ಚು ಹೋಗಿ ತಿಂಗಳಿಗೆ 30-40 ಸಾವಿರ ರೂಪಾಯಿ? ಹಾಂ ರೀ. ಅಬ್ಬಾ, ಅಂದ್ರೆ ಒಂದು ಗೌರ್ಮೆಂಟ್ ಜಾಬ್ ಇದ್ದಂಗೆ ನಿಮಗೆ? ಹಾಂ, ಗೌರ್ಮೆಂಟ್ ಜಾಬ್ ಇದ್ದಂಗೆ ಸರ್. ಓಕೆ ಸರ್. ಸರ್ ಇದು ರಾಜಗಿರ ಅಲ್ರಿ ಇದು? ಹಾಂ ಸರ್. ಓಕೆ ಸರ್, ರಾಜಗಿರ ಕಟಾವು ಮಾಡಿರಿ. ಇದನ್ನು ಎಷ್ಟು ತಿಂಗಳು ಬೆಳೆ ಸರ್ ಇದು? ಇದು 25 ದಿನ ಬೆಳೆ ರೀ. ಅಂದ್ರೆ ಒಂದು ಸರ್ತಿ ಬೀಜ ಹಾಕಿದ್ರೆ 25 ದಿವಸ ಕಟಾವು ಮಾಡ್ತಾವ್ರಿ. ಮಾರ್ಕೆಟಿಗೆ ಹೋಗ್ಬಿಡ್ತದ್ರಿ? ಹಾಂ, ಮಾರ್ಕೆಟ್ ಹೋಗ್ಬಿಡ್ತಾರೆ ಸರ್. ಓಕೆ ಸರ್, ಇವು ಮಾರ್ಕೆಟಿಗೆ ನಾವು ಹೇಳ್ತೀವಲ್ಲ, ಮಾರ್ಕೆಟ್ ನೀವು ಎಲ್ಲಿ ಕಳಿಸಿರಿ? ಇಲ್ಲಿ ಸುಲ್ತಾನ್ಪುರ ಮಾರ್ಕೆಟ್ ರೀ. ಅಂದ್ರೆ ಗುಲ್ಬರ್ಗ? ಹಾಂ, ಗುಲ್ಬರ್ಗ ರೀ ಸರ್. ಸುಲ್ತಾನ್ಪುರ. ಹಾಂ ರೀ. ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆ ಹೋಗ್ತೀರಿ ಸರ್ ನೀವು? ಬೆಳಗ್ಗೆ 2 ಗಂಟೆ ಹೋಗ್ಬಿಡ್ತಾರೆ ಸರ್. ನಸ್ಕಿನಾಗ? ಹಾಂ, ನಸ್ಕಿಗೆ. ರಾತ್ರಿ? ಹಾಂ, ರಾತ್ರಿ ಸರ್. ರಾತ್ರಿ 2 ಗಂಟೆ? ಹಾಂ, ರಾತ್ರಿ 2 ಗಂಟೆ ಹೋಗ್ಬಿಡ್ತಾರೆ. ಹಾಂ. ಅಂದ್ರೆ ಡೈರೆಕ್ಟ್ ನೀವೇ ಮಾಡ್ತೀರಿ ಖುದ್ದಾಗಿ? ಹಾಂ, ಖುದ್ದಾಗ ನಾವೇ ಮಾಡ್ತಾರೆ ಸರ್. ಕುಂತ ಅಲ್ಲೇ ನೀವು ಮಾಡ್ತೀರಿ? ಹಾಂ, ನಾವೇ ಮಾಡ್ತಾರೆ. ಹಾಂ. ನಿಮ್ಮ ಕಡೆ ಬಂದು ತೊಗೊಂಡು ಹೋಗ್ತಾರೆ? ಬಂದ ಕಡೆ ವ್ಯಾಪಾರಿಗಳು ತೊಗೊಂಡು ಹೋಗ್ತಾರೆ. ಅಂದ್ರೆ ಬೇರೆ ಯಾರಿಗೂ ಕೊಡಲ್ಲ? ಯಾರಿಗೂ ಕೊಡಲ್ಲ ರೀ. ಹಾಂ. ಇದು ನೋಡಿ ಸರ್, ಇದನ್ನು ಸರ್ ಇದು ಹೆಂಗೆ ಕೆಜಿ ಸರ್ ಬೀಜ? ಇದು 160 ರೂಪಾಯಿ ಕೆಜಿ ರೀ ಸರ್. ಬೀಜ ರೀ? ಹಾಂ ರೀ. ಓಕೆ ಸರ್, ಓಕೆ. ಇದು ಹಾಕಿದ್ದು ಒಂದು ಥೊಡೆ ಹಾಕಿದವ್ರೆ ಅರ್ಧ ಕಿಲೋ ಅಟ್ಟು. ಹಾಂ. ಇವು ಅರ್ಧ ಕಿಲೋಕ್ಕೆ ಇಷ್ಟು ಬಂದವ್ರಿ? ಹಾಂ, 80 ರೂಪಾಯಿ, 80 ರೂಪಾಯಿ ಬೀಜ ರೀ. 80 ರೂಪಾಯಿ ಬೀಜ ಅರ್ಧ ನೀವು ಹಾಕಿರಿ ಇದಕ್ಕೆ? ಅರ್ಧ ಕಿಲೋ? ಹಾಂ ರೀ. ಇದು 25 ದಿವಸ ಬಂದ್ಬಿಟ್ಟು ನಿಮಗೆ? ಹಾಂ ರೀ. ಇದಕ್ಕೆ ಗೊಬ್ಬರ ಏನು ಹಾಕ್ತೀರಿ? ಗೊಬ್ಬರ ಇದಕ್ಕೆ ಯೂರಿಯಾ ಒಂದೇ ಹಾಕ್ತಾರೆ ಸರ್. ಇದಕ್ಕೆ ಯೂರಿಯಾ ಒಂದೇ? ಹಾಂ ಸರ್. ಇದು ಯಾವ ಟೈಮ್ನಾಗ ಹಾಕ್ಬೇಕ್ರಿ ಅದು ಯೂರಿಯಾ ಹಾಕ್ಬೇಕಂದ್ರೆ? ಸ್ವಲ್ಪ 4 ಎಲೆ ಆಯ್ತಂದ್ರೆ ಹಾಕ್ಬೋದು ಸರ್. 4 ಎಲೆ ಆಯ್ತಂದ್ರೆ? ಹಾಂ ರೀ. ಓಕೆ, ಆ ಟೈಮ್ನಾಗ ಹಾಕ್ಬೇಕೇನ್ರಿ? ಹಾಂ ರೀ. ಓಕೆ ಸರ್, ಓಕೆ. ಆಮೇಲೆ ಇದಕ್ಕೆ ಏನಾರ ರೋಗ ಬರ್ತದೆ ಸರ್? ಮತ್ತೆ ರೋಗ ಇದು ಮೇಂಟೆನೆನ್ಸ್ ಹೆಂಗದ ರೀ? ರೋಗ ಏನಾರ ಬರ್ತದ ಏನು ಹೆಂಗೆ ಸರ್ ಇದಕ್ಕೆ ರೋಗ ಮಳೆಗಾಲದಾಗ ಬರ್ತದೆ ಸರ್. ಈಗ ಯಾವಾಗೂ ಬರಲ್ಲ ರೀ. ಮಳೆಗಾಲದಾಗೆ ಬರ್ತದೆ. ಅಂದ್ರೆ ಕಾಯಿ ಪಲ್ಯ ನಾವು ಮಾತಾಡಿದ ಪ್ರಕಾರ ಅಂದ್ರೆ ಎಲ್ಲ ರೋಗ ಬರೋದು ಇದೊಳಗೆ? ಹಾಂ, ಮಳೆಗಾಲದಾಗೆ ಹೆಚ್ಚಿಗೆ. ಹಾಂ ರೀ. ಆದ್ರೆ ಅವಾಗೆ ಪ್ರೈಸ್ ಹೆಚ್ಚಿಗೆ ಇರ್ತದೆ? ಅವಾಗೆ ಪ್ರೈಸ್ ಹೆಚ್ಚಿಗೆ ಇರ್ತದೆ ರೀ. ಬೆಲೆನೂ ಹೆಚ್ಚಿಗೆ ಅವಾಗ ಇರ್ತದೆ? ಹಾಂ, ಬೆಲೆ ಹೆಚ್ಚಿಗೆ ಇರ್ತದೆ ರೀ. ಹಾಂ. ಇವು ಕಾಯಿಪಲ್ಯ ಅವಲ್ಲ ನೋಡಿ ಸರ್. ನೀವು ಯಾವಾಗ ಕಡ್ದು ಯಾವಾಗ ರೆಡಿ ಮಾಡಿ ಇಡ್ತೀರಿ ಸರ್? ನೈಟ್ ನೀವು 2 ಗಂಟೆ ಹೋಗ್ತೀವಿ ಅಂತ ಹೇಳ್ತೀರಲ್ಲ? ಹಾಂ ರೀ. ಈಗ 4 ಗಂಟೆ ಚಾಲು ಸರ್ ನಮ್ಮದು. 4 ಗಂಟೆ ಕಡಿತೀರಿ ಸರ್? ಹಾಂ, 4 ಗಂಟೆ ಚಾಲು ಆಗ್ತಾರೆ ಸರ್. 4 ಗಂಟೆ ಕಡ್ದು ರೆಡಿ ಮಾಡ್ಕೋತೀರಲ್ಲ? ಹಾಂ, ರೆಡಿ ಮಾಡ್ಕೊಂಡು ನಾವು ಗಂಟೆ ಒಯ್ದು ಮನೆಗೆ ಹಚ್ತಾರೆ ಸರ್. ಮನೆಗೆ ಇಟ್ಕೋತೀರಿ? ಹಾಂ ರೀ. ಆಮೇಲೆ ಬೆಳಗ್ಗೆ ನಸ್ಕಿನಾಗ ಒಯ್ದು ಬಿಡ್ತಾರೆ ಸರ್. ಹಾಂ. ಈ ಥರ ಇದು ಸೆಕೆಂಡ್ ಪೀಕ್ ಏನು ಸರ್ ಇದು? ಹಾಂ, ಇದು ಸೆಕೆಂಡ್ ಪೀಕ್ ಸರ್. ರಾಜಗಿರ ಅದು? ಹಾಂ ರೀ. ಓ, ಈಗ ರೆಡಿ ಆಗೈತೆ ಕಟಾವು ಮಾಡಕ್ಕೆ? ಹಾಂ, ರೆಡಿ ಆಗಿದ್ರೆ ನಿನ್ನೆ ಕಟಾವು ಮಾಡಿದೋ ರೀ. ಹಾಂ. ಮತ್ತು 3ನೇ ಪೀಕ್ನು ಬರ್ಬೋದು ರೀ ಸರ್ ಅದು. ಇದು 3ನೇ ಪೀಕ್ನು ಬರ್ತದೆ ಇದು? ಹಾಂ ಸರ್. ಒಂದು ಸರ್ತಿ ಆಗ್ಬಿಟ್ರೆ ಇದು ಕಂಟಿನ್ಯೂ ಎಷ್ಟು ಪೀಕ್ ತನಕ ಕಡಿಬೋದು ರೀ? ಲಾಸ್ಟ್ ನಾವು 3 ಪೀಕ್ ತೆಗೆದಿದ್ದಾರೆ ಸರ್. 3 ಪೀಕ್? ಹಾಂ ರೀ. ಅಂದ್ರೆ ತಿಂಗಳಿಗೆ ಒಂದು ಸರ್ತಿ ಕಟ್ಟಿದ್ರೆ 25 ದಿವಸಿಗೆ? ಈಗ 15 ದಿವ್ಸಿಗೆ ಒಂದು ಸಾರಿ ಕಟ್ಟಿಗೆ ಮಾಡ್ದವಿಲ್ಲ ರೀ. 15 ದಿವ್ಸಿಗೆ ಬರ್ತಾರೆ ಇದು. ಫಸ್ಟಿಗೆ ಬೇಕು ರೀ 25 ದಿನ ರೀ ಬೀಜ ಹಾಕೋದು ಬಳಕೆ ರೀ. ಫಸ್ಟ್ 25 ದಿವಸ ಸರ್? ಹಾಂ ರೀ. ಓಕೆ. ಸೆಕೆಂಡ್ ಅಂದರೆ 15 ದಿವಸ? 15 ದಿವ್ಸಿಗೆ ಕಟ್ರಿ. ಹಾಂ. ಇದು ಹೆಂಗೆ ಸರ್? ಇದಕ್ಕೆ ಸೂಡು ಹೆಂಗೆ ಹೋಗ್ತಾರೆ ಇದನ್ನು? ಇದು ಸೂಡು ರೇಟ್ ಕಡಿಮೆ ಐತಿ ರೀ ಬಜಾರ. 3 ರೂಪಾಯಿ ನಡೆದ್ರಿ ಸರ್. 3 ರೂಪಾಯಿ? ಹಾಂ ರೀ. ಓಕೆ ಸರ್, ಓಕೆ. ಈ ಮತ್ತೆ ರೇಟ್ ಹೆಚ್ಚಾಗ್ತದೆ ರೀ. ಮತ್ತೆ ಹೆಚ್ಚಾಗ್ತೇನೆ ಸರ್? ಹಾಂ ರೀ. ಇದಕ್ಕೆ ಏನು ಸದಿಗಿದಿ ಅಂತ ತೆಗಿಯಲ್ ಕಾಣ್ತದೆ? ಇದಕ್ಕೆ ಸದಿ ತೆಗಿಯಲ್ರಿ ಒಟ್ಟ ಸದಿ ತೆಗಿಯಂಗಿಲ್ಲ ರೀ. ಇಲ್ರಿ, ಇದು ಒಂದೇ ದಿನಕ್ಕೆ ಮೊಳಕೆ ಹೊತ್ತು ಬಿಡ್ತೈತೆ ರೀ. ಎರಡನೇ ದಿನಕ್ಕೆ ನಾಟಿಗಿನೇ ರೀ ಇದು. ಹಾಂ. ಅಂದ್ರೆ ಹುಲ್ಲಿಂದ ಸದಿ ತೆಗ್ಸೋದೇ ಬೇಕಾಗಿಲ್ಲ ಇದಕ್ಕೆ? ಸದಿ ತೆಗ್ಸೋದೇ ಬೇಕಾಗಿಲ್ಲ ಸರ್. ಇದನ್ನು ಗೊಬ್ಬರ ಏನೇನು ಹಾಕ್ತೀರಿ ಸರ್ ಇದಕ್ಕೆ? ಗೊಬ್ಬರ ಯೂರಿಯಾ ಒಂದೇ ರೀ ಸರ್ ಇದಕ್ಕೆ. ಇದನ್ನು ಯೂರಿಯಾ? ಹಾಂ ರೀ. ಓಕೆ. ಈ ಥರ ಅದು ಬಿಟ್ಟು ಏನು ಹಾಕಲ್ಲ ಸರ್ ಇದಕ್ಕೆ? ಅದಕ್ಕೆ ಬಿಟ್ಟು ಕಟ್ಟಿಂಗ್ ಮಾಡ್ಬೇಕಂದ್ರೆ ಸರ್ ಇದು ಈ ಹೂವಾಗ ನೋಡ್ರಿ, ಈ ಹೂವು ಆಗಿದ್ದು ಕಟ್ ಮಾಡ್ಬೇಕನ್ನ ಹೆಂಗೆ ಸರ್ ಇದಕ್ಕೆ? ಕಟ್ ಮಾಡ್ಕೊತಾರೆ ಸರ್. ಹಂಗೆ ಕಟ್ ಮಾಡಿಸಿ ಹೂವು ಹೂವು ಚೂಟದ್ರಿ ಇದು. ತೆಗೆದು ಬಿಡ್ತೀರಿ? ಹಾಂ ರೀ. ಯಾಕಂದ್ರೆ ಮಾರ್ಕೆಟ್ನಾಗ ಹೂವು ಇದು ತೊಗೊಂಗಿಲ್ಲಲ್ಲ? ಇಲ್ಲ ನಾವು ಹಂಗೆ ಹೂವು ತೆಗೆದು ಬಿಡ್ತೀರಿ ಸರ್? ಹಾಂ ರೀ. ಓಕೆ. ಅಂದ್ರೆ ಇಷ್ಟು ಹೈಟ್ ಆಗಬೇಕು, ಇಷ್ಟು ಕಟ್ ಮಾಡ್ಬೇಕು, ಆ ಥರ ಏನಾರ ಅದೇನು ಸರ್? ಯಾವ ಥರ ಕಟ್? ಇಲ್ರಿ, ಹೈಟ್ ಬಳಕೆ ಕಟ್ ಮಾಡ್ಬೇಕು ರೀ. ಓಕೆ. ಹಾಂ ರೀ. ಈ ಥರ ಸರ್ ಇದಕ್ಕೆ
ಅಂದ್ರೆ ಇದಕ್ಕೆ ಎಲ್ಲ ಜೀರೋ ಮೇಂಟೆನೆನ್ಸ್ ಅಂತ ತಿಳ್ಕೊರಿ. ಹಾಂ ಇದಕ್ಕೆ ಜೀರೋ ಮೇಂಟೆನೆನ್ಸ್ ಸರ್. ಖಾಲಿ ನೀರು ಬಿಡ್ತಾ ಇರಬೇಕು. ಹಾಂ ನೀರು ಬಿಡ್ತಾ ಇರ್ಬೇಕು, ಒಂದು ಸಾರಿ ಗೊಬ್ಬರ ಒಕ್ಕಡ್ಬೇಕು ರೀ. ಒಂದು ಸರ್ತಿ ಗೊಬ್ಬರ ಒಕ್ಕಡ್ಬೇಕು. ಹಾಂ ರೀ. ಇಷ್ಟು ಮಾಡಿದ್ರೆ ಮುಗೀತದೆ. ಹಾಂ ಮುಗೀತು ರೀ. ಅಂದ್ರೆ ನಮಗೆ ನೀವು ನಮ್ಮ ರೈತರಿಗೆ ಏನು ಹೇಳ್ತೀರಿ ಸರ್? ಈ ಥರ ಮಾಡ್ಕೊಂಡ್ರೆ ಯಾವ ಥರ ಮಾಡ್ಕೋಬೋದಾರ ನಮ್ಮ ರೈತರು? ಇದು ಭಾಳ ಚೆನ್ನಾಗಿ ಉತ್ತಮ ಆದಾಯ ಸರ್ ಮಾಡ್ಕೊಂಡವ್ರಿಗೆ. ಅಂದ್ರೆ ನೀವು 2 ಎಕರ್ನಾಗೆ ತಿಂಗಳಿಗೆ 34,00,000 ತೆಗಿತೀರಿ ಸರ್? ಹಾಂ ಸರ್. 2 ಎಕರ್ನಾಗೆ? ಹಾಂ 2 ಎಕರ್ನಾಗ ರೀ. ಅದನ್ನು ಬಾವಿ 1 ಕಿಲೋಮೀಟರ್ ದೂರ ಅದ? ಹಾಂ ಬಾವಿ 1 ಕಿಲೋಮೀಟರ್ ದೂರ ಐತ್ರಿ. ಓಹೋ ನೋಡಿ ಸ್ನೇಹಿತರೆ, ಈ ಥರ ನಿಮ್ಮ ಕಡೆ 2 ಎಕರೆ ಇತ್ತಂದ್ರೆ ಮಾಡ್ಕೋಬೋದು. ಆಮೇಲೆ ಸ್ಪೆಷಲಿ ಸ್ವಲ್ಪ ನಮ್ಮ ರೈತರಿಗೆ ಅಡ್ವಾಂಟೇಜ್ ಏನಂದ್ರೆ ಇದು ಗುಲ್ಬರ್ಗ ಸಮೀಪ ಆಗುತ್ತೆ ನಿಮಗೆ. ಹಾಂ ರೀ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಲ್ಲ ರೀ. ಸ್ವತಃ ಗಾಡಿ ಐತ್ರಿ. ನಿಮ್ಮ ಸ್ವಂತ ಗಾಡಿ ಅದ ಸರ್? ಸ್ವತಃ ಗಾಡಿ ಐತ್ರಿ, ಅಲ್ಲಿ ನಿಂತಿದೆ. ಹಾಂ. ಸೊ ನೀವೇ ಸೂಟ್ ಕಟ್ಕೊಂಡು ಹೋಗ್ಬಿಡ್ತೀರಿ? ಹಾಂ ಸರ್. ಓಕೆ ಸರ್, ಓಕೆ. ನೋಡಿ ಸ್ನೇಹಿತರೆ, ಇದು ಪೂರ ಒಂದು ಫಸ್ಟ್ ಕಟಿಂಗ್ ಇದು ಇಲ್ರಿ, ಇದು ಸೆಕೆಂಡ್ ಕಟಿಂಗ್ ಆಗಿದೆ. ಇದು ಸೆಕೆಂಡ್ ಏನು ಸರ್? ಹಾಂ ಇದು ಮತ್ತೆ ಇದು 3ನೇದು ಬರ್ತದೆ ರೀ. ಇದು 3ನೇದು. ಹಾಂ ಇದು ಸೆಕೆಂಡ್. ಇದು ಸೆಕೆಂಡ್ ರೀ. ಇದು ಕಟ್ ಮಾಡ್ಬೇಕು ಮತ್ತೆ 3ನೇದು ಬರ್ತದೆ ರೀ. ಹಾಂ. ಇಷ್ಟಕ್ಕೆ ಎಷ್ಟು ಸೂಡು ಬಂದ ಸರ್ ಇದು? ಇದು 200 ಸೂಡು ಬಂದದ ರೀ. ಇಷ್ಟಕ್ಕೆ 200 ಸೂಡು ರೀ? ಹಾಂ ರೀ. ಬಾ 200 ಸೂಡು ಅಂದ್ರೆ ಖಾಲಿ 2 ರೂಪಾಯಿ ಹಿಡ್ದಾರೆ ಎಷ್ಟಾಯ್ತು ಸರ್ ನಿಮಗೆ? ನೋಡ್ರಿ 400 ರೂಪಾಯಿ ಆಯ್ತು ರೀ. 400 ರೂಪಾಯಿ. ಹಾಂ ನಿನ್ನೆ ಕಟಾವು ಮಾಡಿದಾರೆ 3 ರೂಪಾಯಿ ಹೋಗ್ಯದತ್ ರೀ. ಅಂದ್ರೆ 600 ರೂಪಾಯಿ ಆಯ್ತು ನಿಮಗೆ? ಹಾಂ ರೀ. ಹಾಂ ಅವೆಲ್ಲ ಖರ್ಚು ತೆಗೆದ್ರೆ ಒಂದು 200-300 ರೂಪಾಯಿ ಉಳಿತಾರ? ಹಾಂ ಉಳಿತಾರ ಸರ್. ಹಾಂ ಅಷ್ಟು ಆರಾಮ 100 ರೂಪಾಯಿ ಖರ್ಚು ತಿಳ್ಕೊರ್ದಕ್ಕೆ. ಇದಕ್ಕೆ ಎಷ್ಟು ಲೇಬರ್ ಬೇಕು ಸರ್? ಈಗ 200 ಇದು ಕಟ್ ಮಾಡಕ್ಕೆ ಲೇಬರ್ ಎಷ್ಟು ಬೇಕು ರೀ? ನಾವು ಲೇಬರ್ ಹಚ್ಚಂಗಿಲ್ಲ ರೀ, ನಾವೇ ಕಟ್ ಮಾಡ್ತಾವ್ರಿ. ನಾವಿಬ್ಬರು ಅಣ್ಣ ತಮ್ಮರು ಇದ್ದವ್ರಿ, ನಾವೇ ಕಟ್ ಮಾಡೋದ್ರಿ. ನೀವೇ ಕಟ್ ಮಾಡ್ಕೋತೀರಲ್ಲ? ಲೇಬರ್ನು ಹಚ್ಚಂಗಿಲ್ಲ? ಲೇಬರ್ ಹಚ್ಚಂಗಿಲ್ಲ ಸರ್. ಪಟ ಕೊರ್ಪಿ ತೊಗೊಂಡು ಕಟ್ ಮಾಡೋದು? ಓಕೆ ಸರ್, ಓಕೆ. ಲೇಬರ್ ನಾವು ಸದಿಗೆ ಇಷ್ಟೇ ಹಚ್ತಾವ್ರಿ. ಅಂದ್ರೆ ಇದು ಪೂರ ಇಷ್ಟು 2 ಎಕರೆ ಹೊಲ ಅದ ರೀ? ಎಷ್ಟು 2 ಎಕರೆ ಹೊಲ ಎಷ್ಟು ಮಂದಿ ಮೇಂಟೈನ್ ಮಾಡ್ತೀರಿ ನೀವು? ನಾನು, ನಮ್ಮ ಅಣ್ಣ, ನಮ್ಮ ತಾಯಿಯವ್ರು ಸರ್. ಮುಗರೆ? ಹಾಂ ರೀ. ನೀವು ಮುಗರೆ ಮೇಂಟೈನ್ ಮಾಡ್ಕೊತೀರಿ? ಸರ್ ಇದು ಚಲ್ಬೇಕಾದ್ರೆ ಬೀಜ ಏನು ತರ್ತಿರಲ್ಲ, ಚಲ್ಲಿದ್ದೆ ಯಾವ ಥರ ಚಲ್ಬೇಕು? ಕೈಲಿಂದ ಚಲ್ತೀರಾ? ಏನು ಹಾಂ ಕೈಲಿಂದ ಚಲ್ತಾವ್ರಿ ಸರ್. ಕೈಲಿಂದ ಚಲ್ತೀರಿ? ಹಾಂ ರೀ. ಅದ್ರಾಗ ಏನಾರ ಮಿಕ್ಸ್ ಏನಾರ ಮಾಡ್ತೀರಾ? ಏನು ಮಿಕ್ಸ್ ಮಾಡಂಗಿಲ್ಲ ರೀ. ಅಥವಾ ಏನು ಮಿಕ್ಸ್ ಮಾಡಿ? ಏನಿಲ್ಲ ರೀ. ಅದ್ರ ಫಸ್ಟ್ ಮಡಿ ಮಾಡ್ಕೋಬೇಕ್ರಿ? ಹಾಂ ಮಡಿ ಮಾಡ್ಕೊಂಡು ಕಿಸಿಂದ ಆಮೇಲೆ ಬೀಜ ಚೆಲ್ಬೇಕ್ರಿ. ಬೀಜ ಚೆಲ್ಬೇಕು? ಹಾಂ ರೀ. ಇದು ಬೇರೆ ಸಿಸ್ಟಮ್ ಐತ್ರಿ. ಮಡಿ ಎಲ್ಲರೂ ಪಾಲಕ್ ಏನಿಲ್ರಿ, ಪೈಲೆ ಚೆಲ್ಲಿ ಕಿಸಿನ ಎತ್ತಿನ ಗಳೆ ಹೊಡಿತಾವ್ರಿ. ಇದು ಎತ್ತಿನ ಗಳೆ ಹೊಡೆದು ಮಡಿ ಮಾಡಿ ಕಿಸಿನ ಬೀಜ ಚೆಲ್ಬೇಕು ಸರ್. ಹೌದೇನು ಸರ್? ಹಾಂ ರೀ. ಅಂದ್ರೆ ಏನು ಕೆಳಗೆ ಎಷ್ಟು ಆಳ ಗೀಳ ಏನು ಹೋಗ್ಬೇಕು? ಇಲ್ರಿ ಸರ್, ನೀರು ಬಿಟ್ಟರೆ ತಾಮ ಮುಚ್ಕೋತಾವ್ರಿ. ಮುಚ್ಕೋತಾವ ಸರ್? ಓಕೆ ಸರ್, ಓಕೆ. ಬೀಜ ಬಾರಿಕ್ ಇರ್ತಾವಲ್ರಿ? ಇದು ಬಾರಿಕ್ ಇರ್ತಾವ ಸರ್? ಅಂದ್ರೆ ಸ್ವಲ್ಪ ಅಂದ್ರೆ ಹಾಕಿದ ಬೀಜ ಹಾಕಿದ ಮೇಲೆ ಎಷ್ಟು ದಿವಸಕ್ಕೆ ನೀರು ಬಿಡ್ಬೇಕು ಸರ್ ಅದು? ಹಂಗೆ ಇಲ್ರಿ, ಬೆನ್ನಿಗೆ ಬಿಟ್ರೆ ನಡೀತಾರೆ ಬೀಜ ಹಾಕೋದೊಳಗೆ. ಬೀಜ ಹಾಕಿದ್ರೆ ಬೆನ್ನಿಗೆ? ಬೆನ್ನಿಗೆ ರೀ. ಹಂಗೆ ಈ ಕಡೆ ಚೆಲ್ಕೋತ ಹೋಗೋದ್ರೆ ಹಂಗೆ ನೀರು ಬಿಡ್ಕೋತ ಹೋಗೋದ್ರಿ. ನೋಡಿ ಸ್ನೇಹಿತರೆ, ಆಮೇಲೆ ಪಾಲಕಿಗೆ ಹೆಂಗೆ ಸರ್ ಪ್ರೊಸೆಸ್? ಪಾಲಕ ನಾವು ಚಲಿಕಿಸಿಂದ 2 ಸಾರಿ ಗಳೆ ಹೊಡಿಬೇಕ್ರಿ, 1 ಸಾರಿ ಬೋದು ಬಿಡ್ಬೇಕ್ರಿ, ಮಡಿ ಮಾಡ್ಕೋಬೇಕ್ರಿ, ನೀರು ಬಿಡ್ಬೇಕು ಸರ್. ಓಕೆ ಸರ್. ಸರ್ ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಇಷ್ಟ ಆಗತ್ತೆ ಸರ್. ನಮ್ಮ ರೈತರ ಪರವಾಗಿ ಸರ್ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ.